ಎಬಿಎಸ್ ಅರ್ಮಡಲ್ ಬರುತ್ತೆ. ಎಬಿಎಸ್ ಅರ್ಮಡನಲ್ಲಿ ಬರುತ್ತೆ. ಇದು ಸೆಕೆಂಡ್ ಲ್ಯಾಕ್ಟೇಷನ್ ಅಂಕಲ್. 40+ ಮಿಲ್ಕಿಂಗ್ ಇರೋ ಅಂಕಲ್. ಅಷ್ಟು ಎಬಿಎಸ್ ಬ್ರೀಡ್. ಎಬಿಎಸ್ ಬ್ರೀಡ್. ಎರಡು ಡೆನ್ಮಾರ್ಕ್ ಬರುತ್ತೆ. ಅಷ್ಟು ಎಬಿಎಸ್ ಬ್ರೀಡ್. ಅದು ಒಂದು ವರ್ಲ್ಡ್ ವೈಡ್ ಬ್ರೀಡ್ ಬರುತ್ತೆ ಪಡ್ಡೆ. ಅದೊಂದು ಹಿಡ್ಕೊಳ್ಳಿಕ್ಕೆ ಅಂಕಲ್ ಇದೆಲ್ಲ ರೆಕಾರ್ಡ್ ಇರುತ್ತೆ ಅಂಕಲ್. ರೆಕಾರ್ಡ್ ಇರುತ್ತೆ ಆಧಾರದ ಮೇಲೆ. ಅಂದ್ರೆ 5 ದಿವಸದಲ್ಲಿ ಬರುತ್ತೆ ಬೇರೆಯವರೆಲ್ಲ. ನಾವು 8 ದಿವಸ ಟೈಮ್ ತಗೊಂತೀವಿ. ಬರೀ ನೈಟ್ ಡ್ರೈವ್ ಅಷ್ಟೇ ಅಂಕಲ್. ನಾವು ಡೇ ಡ್ರೈವ್ ಮಾಡಲ್ಲ. ಸ್ಟಾಪ್ ಕೊಡ್ಕೊಂತ ಬರ್ತೀವಿ ನೈಟ್ ಅಂಕಲ್. ಇದು ಅಡ್ಡರ್ ಬಂದು ಇಲ್ಲಿದ್ದಾನೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿದ್ದಾನೆ ಸ್ಟಾರ್ಟ್ ಆಗಿ ಪೂರಾ ಬಂದು ಇಲ್ಲಿಗೆ ಎಂಡ್ ಆಗುತ್ತೆ ಅಂಕಲ್. ಇಲ್ಲಿವರೆಗೂ ಎಂಡ್ ಆಗುತ್ತೆ. ಫುಲ್ ಲೆಗ್ಸ್ 14,000 ರೂಪಾಯಿ ಸೆಮೆನ್ ಬರ. ಇದು 14,000 ಸೆಮೆನ್ ಅಂಕಲ್. ಸೆಮೆನ್ ಬರ. ಬಂಧುಗಳೇ, ಎಲ್ರಿಗೂ ನಮಸ್ತೆ. ದಾವಣಗೆರೆಗೆ ಫಸ್ಟ್ ಟೈಮ್ ಪಂಜಾಬಿಂದ ತಂದು ಹಸುಗಳನ್ನ ಕೊಡ್ತಿರ್ತಕ್ಕಂತಹ ಸ್ವಂತ ಡೈರಿ ಫಾರ್ಮ್ ಇರ್ತಕ್ಕಂತಹ ಯುವಕನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಅತ್ಯಂತ ಕಡಿಮೆ ವಯಸ್ಸಲ್ಲಿ ಸಾಧನೆಗೆ ಇರ್ತಕ್ಕಂಥ ಯುವಕ ಇವನು. ಈ ಹುಡುಗ ಯಾರು ಏನು ಅಂತ, ಅದು ಎಲ್ಲಿ ದಾವಣಗೆರೆಯಲ್ಲಿ ನಿಮ್ ಪಂಜಾಬ್ ಹಸುಗಳ ಕನಸು ನನ್ಸಾಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಡ್ತಿರ್ತಕ್ಕಂಥ ಮಾಹಿತಿಯನ್ನ ಸ್ಕಿಪ್ ಮಾಡದೆ ನೀವು ಕಂಪ್ಲೀಟ್ ಆಗಿ ನೋಡ್ಬೇಕು. ಯಾರು ಎಂತೂ ಎಲ್ಲಿ ವಿಡಿಯೋ ಆರಂಭಿಸೋಣ, ತಡ ಮಾಡೋದು ಬೇಡ. ಮುಂಚೆ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂದ ಹಾಗೆ ಇನ್ನೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಏನೇ ಹಸುಗಳು ನಿಮ್ಗೆ ಬೇಕು ಅಂದ್ರೆ ನೇರವಾಗಿ ಭೇಟಿ ಮಾಡಬೇಕು. ಹಾಗೂ ಹಸು ಯಾರು ಕೊಡ್ತಿದ್ದಾರೆ ಅವ್ರ ಜೊತೆ ಮತ್ತೆ ನೀವೇನಿದೆ ವ್ಯವಹಾರ ಅವ್ರ ಮಧ್ಯೆ ಇರುತ್ತೆ. ಇಲ್ಲಿ ಹಸುಗಳು ಸಿಗುತ್ತೆ ಅನ್ನೋಂತ ಮಾಹಿತಿಯನ್ನು ಮಾತ್ರ ನಾನು ಕೊಡಬಲ್ಲೆ. ಎಂತ ಹಸುಗಳು ಏನು ಅಂತ ಹೇಳಬಲ್ಲೆ, ಆದ್ರೆ ಜವಾಬ್ದಾರಿ ಮಾತ್ರ ನಿಮ್ದು ಅಂತ ಹೇಳ್ತಾ ಖರೀದಿ ಮಾಡುವಂತದ್ದು. ಇನ್ನು ಉಳಿದಂತೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಬ್ರದರ್ ನಮಸ್ತೆ. ನಮಸ್ತೆ ಅಂಕಲ್. ಆರಾಮಿದ್ದೀರಿ? ಆರಾಮಿದೆ ಅಂಕಲ್. ಅಂದ ಹಾಗೆ ಪಂಜಾಬಿಂದ ಹಸುಗಳು ಬಂದಿದಾವೆ ಅಂತ ಕೇಳ್ಪಟ್ಟೆ, ಹಾಗಾಗಿ ನಿಮ್ಮ ಹತ್ರ ಬಂದಿದ್ದೀನಿ. ಹಸುಗಳು ಪರಿಚಯ ಮಾಡ್ಕೊಳ್ಳೋಣ, ಆದ್ರೆ ನಿಮ್ಮ ಪರಿಚಯ ಮೊದಲಾಗ್ಲಿ ಅಂತ ಹೇಳಿ. ನಮ್ಮ ಹೆಸರು ರಮೇಶ್ ಅಂತ. ನಮ್ದು ಹಳೆಬಾತಿ ಅಂಕಲ್. ಅಪ್ಪಾಜಿ ಹೆಸರು ರವಿಕುಮಾರ್ ಅಂತ. ನಮ್ದು ಪ್ಲೇಸ್ ಬಂದು ದರ್ಗಾದ ಕೆಳಗಡೆ 1 ಕಿಲೋಮೀಟರ್ ಆಗುತ್ತೆ. ಇನ್ನು ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ಹರಿಹರ ಬೈಪಾಸ್ ಇದ್ದ 1 ಕಿಲೋಮೀಟರ್, ದಾವಣಗೆರೆ ಬೈಪಾಸ್ ಇದ್ದ 1 ಕಿಲೋಮೀಟರ್ ನಮ್ಮ ಮನೆ. ಗೊತ್ತಾಗಿಲ್ಲ ಅಂದ್ರೆ ಫೋನ್ ಮಾಡಿದ್ರೆ ನಾವು ಲೊಕೇಶನ್ ಸೆಂಡ್ ಮಾಡ್ತೀವಿ, ಇಲ್ಲ ನಾವು ಹೇಳ್ಕೊಡ್ತೀವಿ ಅಂಕಲ್ ಈ ಕಡೆ ಬರ್ರಿ ಅಂತ. ಡೈರಿ ಫಾರ್ಮ್ ನಡೀತಿರೋದು 12 ವರ್ಷದಿಂದ ನಡೀತೈತೆ. 12 ಇಯರ್ಸ್ ಇದ್ದ. ನಾವು ಅಪ್ಪಾಜಿ ಸ್ಟಾರ್ಟಿಂಗ್ 35 ವರ್ಷ ಕಟ್ಟಿದ್ವಿ. ಅಲ್ಲಿದ್ದಾನೆ ಕಂಟಿನ್ಯೂ ಹಂಗೆ ಐತೆ ಅಂಕಲ್. ಸ್ವಲ್ಪ ಸೆಂಟರ್ ಗ್ಯಾಪ್ ಮಾಡಿ ಮತ್ತೆ ಈಗ ಸ್ಟಾರ್ಟ್ ಮಾಡಿದೀವಿ. ನಮ್ದು ಇಂಜಿನಿಯರಿಂಗ್ ಮುಗೀತು, ಮತ್ತೆ ಈಗ ಸದ್ಯ ಸ್ಟಾರ್ಟ್ ಮಾಡಿದೀವಿ ಅಂಕಲ್. ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀರಿ? ಅಂಕಲ್. ವೆರಿ ಗುಡ್. ಇದ್ರ ಬಗ್ಗೆ ಆಸಕ್ತಿ ಹೆಂಗ್ ಬಂತು ಅಂತ ಏನಾದ್ರು ಕೇಳುವುದಾ? ಆಸಕ್ತಿ ಅಂದ್ರೆ ಎಜುಕೇಶನ್ ಇನ್ಫಾರ್ಮೇಶನ್ ಅಷ್ಟೇ. ಇದು ಲೈಫಿಗೆ ಒಂದ್ ಏನಾರ ಕೊಡುತ್ತೆ ದಾರಿ ಅಂತ ಅಂಕಲ್. ರೈತರಿಗೆ ಒಳ್ಳೇದಾಗ್ಲಿ ಅಂತ. ಈಗ ಬ್ರೀಡ್ ನಿಮ್ಮ ಹತ್ರ ಪಂಜಾಬಿಂದ ತರ್ಸಿದೀವಿ ಅಂತ ಹೇಳಿದ್ರೆ ಯಾವೆಲ್ಲ ಬ್ರೀಡ್ ಇದಾವೆ, ಸ್ವಲ್ಪ ಅದು ಬ್ರೀಡ್ ಬಗ್ಗೆ ಪರಿಚಯ ಆಗ್ಬೇಕು ನಿಮ್ಗೆ. ಅಂಕಲ್ ಅಷ್ಟು ಎಬಿಎಸ್ ಬ್ರೀಡ್. ಎಬಿಎಸ್ ಬ್ರೀಡ್. ಎರಡು ಡೆನ್ಮಾರ್ಕ್ ಬರುತ್ತೆ. ಅಷ್ಟು ಎಬಿಎಸ್ ಬ್ರೀಡ್. ಅದು ಒಂದು ವರ್ಲ್ಡ್ ವೈಡ್ ಬ್ರೀಡ್ ಬರುತ್ತೆ ಪಡ್ಡೆ. ಅದೊಂದು ಹಿಡ್ಕೊಳ್ಳಿಕ್ಕೆ ಅಥವಾ ಹಂಗೆ ನೋಡೋಣ ಅಂದ್ರೆ ಹೊರಗಡೆ ಹಿಡ್ಕೊಳ್ಳ? ಹೊರಗಡೆ ಇಡ್ಬಿಡ್ಲ? ನೋಡೋಣ. ಹೊರಗಡೆ ಆದ್ರೆ ಬೆಳಕು ಚೆನ್ನಾಗಿ ಕಾಣುತ್ತೆ. ಅದೇ ಹೊರಗಡೆನೆ. ಇದು ಈ ಹಸುದು ಮಾಹಿತಿ ಅಂಕಲ್. ಇದನ್ನ 2 ಪಡ್ಡೆ. 1 ವರ್ಷದ ಮೇಲೆ 8 ತಿಂಗಳ ಕರ. 1 ವರ್ಷದ ಮೇಲೆ 8 ತಿಂಗಳ ಕರ ಅಂಕಲ್. ಬರೇ ವರ್ಲ್ಡ್ ವೈಡ್ ಬ್ರೀಡ್ ಅಲ್ಲಿ ಬರುತ್ತೆ ಅಂಕಲ್. 14,000 ರೂಪಾಯಿ ಸೆಮೆನ್ ಬರೇ. ಇದು 14,000 ಸೆಮೆನ್ ಅಂಕಲ್. ಸೆಮೆನ್ ಬರೇ. ಒಳ್ಳೆ ಕರ ಸೆಕ್ಸಿಡ್ ಸೆಮೆನ್ ಆಗೈತೆ ಅಂಕಲ್. 30+ ಮಿಲ್ಕಿಂಗ್ ಬರುತ್ತೆ ಅಂಕಲ್ ಪಡ್ಡೆ ಒಳಗೆ. 30+ ಅಲ್ಲಿ ಇದೆ. 30+ ಮಿಲ್ಕಿಂಗ್ ಅಂಕಲ್. ಇನ್ನು ಇದು ಇಳಿಬೇಕು ಅಂದ್ರೆ ಟೈಮ್ ಏನ್ ತಗೊಳ್ಬೋದಪ್ಪ? ಇನ್ನು 45 ಡೇಸ್ ಅಲ್ಲಿ ಐತೆ ಅಂಕಲ್. 45 ಡೇಸ್ ಪಕ್ಕ 45 ಡೇಸ್ ಅಲ್ಲಿ. ಬಂಧುಗಳೇ, ಇದು ಅವ್ರು ಹೇಳ್ತಿರ್ತಕ್ಕಂಥ 2 ಪಡ್ಡೆ ಅಂತೇಳಿ ಪಂಜಾಬ್ ಇಂದ ಇಂಪೋರ್ಟ್ ಆಗಿ ಈ ಕಡೆ ಬಂದಿರ್ತಕ್ಕಂಥ ತಂದಿದ್ದಾರೆ. ಹುಡುಗ ಶ್ರಮ ಹಾಕಿ ಅಲ್ಲಿಂದ ಸುಮಾರು ಎಷ್ಟು ದಿನದಿಂದ ಶ್ರಮ ಹಾಕಿದ್ದು ಅಂಕಲ್? ಇದು ಹಸ ಬರಕ್ಕೆ 8 ದಿವಸ ಆಗೈತೆ ಅಂಕಲ್. 8 ದಿವಸ ತಗೊಂತೀವಿ. ಅಂದ್ರೆ 5 ದಿವಸದಲ್ಲಿ ಬರುತ್ತೆ ಬೇರೆಯವರೆಲ್ಲ. ನಾವು 8 ದಿವಸ ಟೈಮ್ ತಗೊಂತೀವಿ. ಬರೀ ನೈಟ್ ಡ್ರೈವ್ ಅಷ್ಟೇ ಅಂಕಲ್. ನಾವು ಡೇ ಡ್ರೈವ್ ಮಾಡಲ್ಲ. ಸ್ಟಾಪ್ ಕೊಡ್ಕೊಂತ ಬರ್ತೀವಿ ನೈಟ್ ಎಲ್ಲ. ಒಂದೊಂದ್ ಡೇ ರೆಸ್ಟ್ ಮಾಡಿಸಿ ಹಸ ತಗೊಂಡ್ಬರೋದು ಅಂಕಲ್. ಸೆಂಟರ್ ಒಳಗೆ ಅದಕ್ಕೆಲ್ಲ ಕ್ಯಾಲ್ಸಿಯಂ ಕೊಡ್ಕಂತ ಫೀಡ್ ಮಾಡ್ಕಂತ ಎಲ್ಲಾ ಪಾಯಿಂಟ್ಸ್ ಇರ್ತವೆ ಅಂಕಲ್. ಅಲ್ಲಿ ಎಲ್ಲ ಸ್ಟಾಪ್ ಮಾಡ್ಕೊಂಡ್ ತಗೊಂಡ್ಬರೋದು ಅಂಕಲ್ ಇವೆಲ್ಲ. ಈಗ ಇದು 2 ಪಡ್ಡೆ ಅಂದ್ರೆ ಯಾರು ನಂಬಲ್ಲ. ನಾನು ನಂಬಲಿಲ್ಲ, ಅದಕ್ಕೆ ಹೇಳಿದೆ. ಇನ್ನು ಮಿಲ್ಕ್ ಟೀತ್ ಇಂದ ಬಿಟ್ಟು ಅಂದ್ರೆ 18 ತಿಂಗಳು ಪಡ್ಡೆ. ಯಾಕೆ ಅವ್ರು ಎಬಿಎಸ್ ನವರು 300 kg ಆದ್ಮೇಲೆ ಒಂದು ಒಳ್ಳೆ ಸೆಕ್ಸಿ ಸೆಮೆನ್ ಹಾಕ್ಸ್ಬೇಕು ಅಂತಾರಂದ್ರೆ ಎಕ್ಸಾಂಪಲ್ ಇದು. ಯಾಕಂದ್ರೆ ಹೆವಿ ಬರುತ್ತೆ ಹಸುಗಳು ಅಂತ ಹೇಳಿ. ದೊಡ್ಡ ಹಸ ಅಂಕಲ್. ದೊಡ್ಡ ಹಸ. ಸೆಕೆಂಡ್ ಸೂಲಿಗೆ 45+ ಹೊಡಿತೆ ಮಿಲ್ಕಿಂಗ್ ಅಲ್ಲ? 45+. ತುಂಬಾ ದೊಡ್ಡದಿದೆ ಅಂಕಲ್. ಇದು ಅಡ್ಡರ್ ಬಂದು ಇಲ್ಲಿದ್ದಾನೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿದ್ದಾನೆ ಸ್ಟಾರ್ಟ್ ಆಗಿ ಪೂರಾ ಬಂದು ಇಲ್ಲಿಗೆ ಎಂಡ್ ಆಗುತ್ತೆ ಅಂಕಲ್. ಇಲ್ಲಿವರೆಗೂ ಎಂಡ್ ಆಗುತ್ತೆ. ಫುಲ್ ಲೆಗ್ ಸ್ಕೋರ್ ಫುಲ್ ಗ್ಯಾಪ್ ಆಗುತ್ತೆ. ಇಲ್ಲಿ ಮಠ ಬರುತ್ತೆ ಅಂಕಲ್. ಬರ್ಬೇಕು ಅದು ಟಾಪ್ ಹಸುಗಳ ಲಕ್ಷಣ. ನೋಡ್ತಾ ಇದ್ರಿ ತೊಟ್ಟು ಹಸುದು. ನಾನು ಫಸ್ಟ್ ಅನ್ಕೊಂಡೆ
ಈ ಫರ್ಕ್ ಕಣ್ರಿ ಇದು ಪಡ್ಡೆ ಮಣಕ ಪಡ್ಡೆ ಏನಿಲ್ಲ ಅಂಕಲ್ ಅಂದ್ರೆ 500 ಮೇಲೆ ತೂಕ ಬರೋದು ಇದು. ಹೆವಿನೇ ಇದೆ ಹ್ಮ್. ಹಾಗೆ ನಿಂತ್ಕೊಳ್ಳಿ, ಚಂದ ಇದೆ. ಲೈನ್ ನೋಡ್ರಿ ಅಂಕಲ್, ಪೆನ್ಸಿಲ್ ಲೈನ್. ಹೌದು. ಒಂದು ವೇಳೆ ಪಂಜಾಬ್ನ ಹಸು ನನ್ನ ವಿಡಿಯೋದಲ್ಲಿ ಫಸ್ಟ್ ಟೈಮ್ ತೆಗಿತಾ ಇರುವಂತದ್ದು ಮಾಹಿತಿ, ಯುವಕ ಮಾಹಿತಿ ಕೊಡ್ತಾ ಇದ್ದಾರೆ, ಹೋಗ್ತಾ ಇದೀವಿ. ನನಗೊತ್ತು ಏನ್ ರೇಟ್ ಆಗುತ್ತೆ ಅಂತ ಕೇಳೋಣ ಫಸ್ಟ್ ಅಂತ ಅಂತೀರಾ, ಮಾತಾಡೋಣ ಅವ್ರ ಹತ್ರ ಆ ವಿಚಾರನವ. ಅಂಕಲ್ ಇದಕ್ ಸಂಬಂಧಪಟ್ಟಂತೆ ಈಗ ಹಸು ತಗೊಂಡ್ ಹೋಗ್ತಾ ಇದೀವಿ ಪಂಜಾಬಿಂದ ಅನ್ನೋದಕ್ಕೆ ಏನಾದ್ರು ಪ್ರೂಫ್ ಏನಾದ್ರು ಸಿಗುತ್ತಾ? ಅಂಕಲ್ ಪ್ರೂಫ್ ಬಂದು ಇದು ರೆಕಾರ್ಡ್ ಸಿಗುತ್ತೆ, ಹಾ, ಇದು ಆಮೇಲೆ ವಿಡಿಯೋಸ್ ಇರುತ್ತೆ. ಪಂಜಾಬ್ ಇದ್ದ ಫಾರಂ ಇದ್ದ ತೆಗ್ದಿರೋ ವಿಡಿಯೋ ಇದೆ, ಓಕೆ, ಎಲ್ಲ ಪ್ರೂಫ್ ಸಮೇತನೇ ಇದು ಕೊಡೋದು ಅಂಕಲ್ ನಾವು. ಕೊಡ್ತೀವಿ. ಆಮೇಲೆ ಗಾಡಿ ಇಲ್ಲೇ ನಿಲ್ಸಿರ್ತೀವಿ ನಾವು, ಹಾ. ಪಂಜಾಬ್ ಇದ್ದ ಬಂದಿರೋ ಗಾಡಿ ಅಂತ ಹಾ, ಹಾ, PB ನಂಬರ್ ಪ್ಲೇಟ್ ಇರುತ್ತೆ ಗಾಡಿ ಇದು, ಓಕೆ. ಎಲ್ಲ ಇಲ್ಲೇ ಇರುತ್ತೆ ಅಂಕಲ್ ಪ್ರೂಫ್ಗೆಲ್ಲ. ಏನ್ ರೇಟ್ ಆಗ್ಬೋದು ನಮ್ಗೆ? ಅಂಕಲ್ ಇದನ್ನ 2 ಲಕ್ಷ ಮಟ ಕೇಳ್ತಾರೆ, ಹಾ, ಅಷ್ಟ್ ರೇಟಿಗೆಲ್ಲ ಕೊಡಲ್ಲ, ಕಮ್ಮಿನೇ ಮಾಡಿ ಕೊಡ್ತೀವಿ ಅಂಕಲ್. 1.60 ಆ ಲೆವೆಲ್ಗೆ ಬಂದ್ರೆ ಕೊಡ್ತೀವಿ ಅಂಕಲ್. 1.60 ಲೆವೆಲ್ ಸಮೀಪ ಬಂದ್ರೆ ಒಂದ್ ಹಸು ಸಿಗುತ್ತೆ ಪಂಜಾಬ್ದು. ಇಲ್ಲ ಇಲ್ಲ ಅಂಕಲ್, ಅದಕ್ಕೂ ಕಮ್ಮಿ ಇರೋದ್ ಸಿಗ್ತವೆ. ಹಾ, ಹಾ, 1 ಲಕ್ಷದ ಲೆವೆಲ್ಗೂ ನಾವೇನ್ HF ತಗಂತೀವಲ್ಲ, ಹಾ, ಹಾ. ಅದಕ್ಕಿಂತ ಕಮ್ಮಿ ಲೆವೆಲ್ಗೆ ಸಿಗ್ತವೆ. ಅಂದ್ರೆ ಮಿಲ್ಕಿಂಗ್ ಪಕ್ಕ ಇರುತ್ತೆ ಇದು, ಪಕ್ಕ ಇದೆ. ಪಡ್ಡೆ ಒಳಗೆ 30 ಮೇಲೆ ಹಿಂಡೋದು ಅಂಕಲ್. ಓಕೆ, ಓಕೆ. ನೋಡೋಣ ಹಾಗಾದ್ರೆ ಬೇರೆದು. ಓಕೆ ಇದು ಮಾಹಿತಿ ಅಂಕಲ್, ಇದು ಬಂದು ಸೊ ABS ಅರ್ಮಡಲ್ಲಿ ಬರುತ್ತೆ, ಅರ್ಮಡನಲ್ಲಿ ಬರುತ್ತೆ. ಇದು ಸೆಕೆಂಡ್ ಲ್ಯಾಕ್ಟೇಷನ್ ಅಂಕಲ್, 40+ ಮಿಲ್ಕಿಂಗ್ ಇರೋ ಹಸ ಅಂಕಲ್ ಇದು. 40+ ಮಿಲ್ಕಿಂಗ್ ಇರೋ ಹಸ. ಮಿಲ್ಕ್ ಆಯಿಲ್ ದೊಡ್ಡದಿದೆನಾ ಅಂಕಲ್? ಮಿಲ್ಕ್ ವೈನ್ ಎಲ್ಲ ದೊಡ್ಡದೈತೆ, ಹೈಪರ್ ಆಕ್ಟಿವ್ ಐತೆ ಅಂಕಲ್ ಹಸ. ದೊಡ್ಡ ತೂಕ, ದೊಡ್ಡ ಸೈಜ್, ದೊಡ್ಡ ಲೆಂತ್. ABS ಅರ್ಮಡ ಅಲ್ಲ? ABS ಅರ್ಮಡ ಅಂಕಲ್, ಇಂಪೋರ್ಟೆಡ್ 6 ಆಗಿದೆ. ಕಲ್ಪಡ್ಡೆ ಒಳಗೆ 37 ಲೀಟರ್ ಕೊಟ್ಟಿದೆ ಅಂಕಲ್ ಒನ್ ಡೇಗೆ. ಎಷ್ಟನೇ ಜನರೇಷನ್ ಇರ್ಬೋದು ಇದು 6th ಜನರೇಷನ್ ಅಂಕಲ್. 6th ಜನರೇಷನ್ ಅಂಕಲ್. ಇನ್ನು 6ರಿಂದ ಕಡೆಗಿಲ್ಲ? ಇಲ್ಲ ಇಲ್ಲ, ಇನ್ನು 6 ಬಿದ್ದಿಲ್ಲ. 4ರಿಂದ ಕಡೆ ಆಗಿತ್ತು. 4 ಇನ್ನು ಆಗಿತ್ತು ಅಷ್ಟೇ. ಅಂದ್ರೆ ಅರ್ಮಡ, ABS ಅರ್ಮಡ ಅಂತ ಹೇಳ್ತಿದ್ದಾರೆ. ಇದ್ರದ್ದು ಪ್ರೂಫ್ ಸಿಗುತ್ತೇನಪ್ಪ? ಇದು ಪ್ರೂಫ್ ಐತೆ ಇದು ಅಂಕಲ್. ಇದು MLA ಫಾರಂ ಅಲ್ಲಿ ಚೂಸ್ ಮಾಡಿರೋದು. ಇದು 8,000 ಹಸ ಇದಾವ ಅವ್ರ ಹತ್ರ. ಇದು ಹುಡುಕಿ ತಗೊಂಡಿರೋದು ಅಂಕಲ್ ಇದನ್ನ. ಪಂಜಾಬ್ ಅಲ್ಲಿ ಒಂದೇ ತಗೊಳಲ್ಲ ನೀವು? ಇಲ್ಲ ಇಲ್ಲ ಇಲ್ಲ, ಫಾರಂ ಅಡ್ಡಾಡಿ ನೋಡ್ ತಗೊಂಡದ ಅಂಕಲ್ ಇದೆಲ್ಲ. ABS ಅರ್ಮಡದಲ್ಲಿ ಒಂದು ಕಡೆ ಇದು ರೇರ್ ಅಂಕಲ್. ಇದು ಕರ್ನಾಟಕದಲ್ಲಿ ಈ ಬ್ರೀಡ್ ಇಲ್ಲ. ಇದು ಇಳಿಯೋದಕ್ಕೆ ಟೈಮ್ ಏನ್ ಇನ್ನು 45 ಡೇಸ್ ಆಯ್ತು. 45 ಡೇಸ್. ಯಾವ ರೇಟಿಂದ ಯಾವ ರೇಟ್ ಒಳಗೆ ಆಗ್ಬೋದು ಚೆನ್ನಾಗಿದೆ ಅಂಕಲ್? ಇದು ಮೈಸೂರು ಕಾಂಪಿಟೇಷನ್ ಹೊಡಿಬಹುದು ಅಂಕಲ್ ಈ ಹೊಸನ. ಕರೆಕ್ಟ್ 1-2 ಲ್ಯಾಕ್ ಹೇಳ್ತೀವಿ ಅಂಕಲ್, ನೋಡೋಣ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಅಂಕಲ್ ಅಂತೀರಿ. ಓಕೆ, ವೆರಿ ನೈಸ್. ಬಂದೊಳ್ಳೆ ABS ಅಲ್ಲಿ ಬಂದಿರ್ತಕ್ಕಂಥ ದಾಖಲೆ ಸಮೇತ ಕೊಡೋದಾಗಿ ಪಂಜಾಬಿಂದ ತಂದಿರ್ತಕ್ಕಂಥ ಹಸುಗಳ ಮಾಹಿತಿ ಕೊಡ್ತಾ ಇದ್ರು ಅವರು. ಹಾಗಾಗಿ ನಿಮ್ಗೆ ಏನಾದ್ರು ಬಂದ್ರೆ ಆಸಕ್ತಿದಾಯಕ ಇದ್ರೆ ಫಸ್ಟ್ ನೀವು ತಗೊಳ್ತೀರಾ ಬಿಡ್ತೀರಾ ಸೆಕೆಂಡರಿ ಫಾರಂ ಒಂದ್ಸತಿ ವಿಸಿಟ್ ಮಾಡಿ ನೋಡಿ, ಬಂದು ಹಸ ನೋಡ್ಲಿ ಅಂಕಲ್, ನೋಡಿ ಹಸ ನೋಡ್ಲಿ ಯಾವ ಸೈಜ್ ಆಗಿದಾವ ಅಂತ, ಆಮೇಲೆ ಮಾತಿದೆ. ಎಲ್ಲ ನಾವು ಇನ್ಫಾರ್ಮೇಶನ್ ಹೇಳ್ಕೊಡ್ತೀವಿ ಅಂಕಲ್, ಯಾವ ತರ ಮೇಂಟೈನ್ ಮಾಡ್ಬೇಕು ಅವ್ರಿಗೆ. ಮಿಲ್ಕಿಂಗ್ ಗ್ಯಾರಂಟಿ ಇರ್ತತೆ, ನಾವ್ ಹೇಳ್ಕೊಟ್ಟಂಗ್ ಮೇಂಟೈನ್ ಮಾಡಿದ್ರೆ ಪಕ್ಕ ಮಿಲ್ಕಿಂಗ್ ಹೊಡಿತತೆ. ಓಕೆ, ಹೊಸಬ ಅನ್ನೋದ್ಕಿಂತ 12 ವರ್ಷದ ಅನುಭವ ಇರೋಂತ ಹುಡುಗ, ಇಂಜಿನಿಯರ್. ನಾವ್ ಹೇಳ್ಕೊಡ್ತೀವಿ ಅಂಕಲ್, ಅದು ಈಯಕ್ಕಿಂತ ಮುಂಚೆ ಯಾವ ಫೀಡ್ ಹಾಕ್ಬೇಕು, ಇದಾಗಿ ಮೇಲೆ ಅದ್ ಹಾಕ್ಬೇಕು, ಅದು ಇಂಪಾರ್ಟೆಂಟ್ ಅಂಕಲ್ ಎಲ್ಲ ಹೇಳ್ಕೊಡ್ತೀವಿ. ABS ಅರ್ಮಡ, ಇನ್ನು ಅಲ್ಲಿ ಮಾಡಿಲ್ಲ ಅಂಕಲ್. ಇದು ಪಡ್ಡೆ, ಇದು ಕಾಂಪಿಟೇಷನ್ ಹಸ ಅಂಕಲ್. 8th ಜನರೇಷನ್ ಐತೆ, ವಿತ್ ರೆಕಾರ್ಡ್ ಐತೆ ಅಂಕಲ್. ಇದೆಲ್ಲ 8th ಜನರೇಷನ್ ಪಡ್ಡೆ. ಇನ್ನು ಟೈಮ್ ಐತೆ ಅಂಕಲ್, ಇನ್ನು ಕೆಚ್ಚಲ್ ಬಿಟ್ಟಿಲ್ಲ. ಟೈಮ್ ಐತಲ್ಲ? ಪೆನ್ಸಿಲ್ ನೋಡ್ರಿ ಅಂಕಲ್, ಲೈನ್ 30+ ಅಂಕಲ್. ಇದು ಪಕ್ಕ 30+ ಹೊಡಿತದ. 8th ಜನರೇಷನ್ ಪಡ್ಡೆ ಅಂಕಲ್. ಇದು ಪಡ್ಡೆ ಮಣಕಗಳನ್ನೇ ಒಳ್ಳೇದು, ಪಂಜಾಬಿಂದ ತರುವಾಗ ಒಳ್ಳೆ ಬ್ರೀಡ್ ಮಾಡ್ತೀನಿ ಅನ್ನೋರಿಗೆ ಕರೆಕ್ಟ್ ಅಂಕಲ್. ಇದು ಕರೆಕ್ಟ್ ಇದೆಯಲ್ಲ? ಒಳ್ಳೆ ಹೈಟ್ ಆಗ್ತದೆ, ಇನ್ನೂ ಹೈಟ್ ಆಗ್ತದೆ ಅಂಕಲ್. ಇನ್ನು ಅಲ್ಲಿ ಮಾಡಿಲ್ಲ ಪಡ್ಡೆ, ಪಡ್ಡೆ ಈ ತರ ಲೆವೆಲ್ ಇದೆ. 8th ಜನರೇಷನ್, ಆಮೇಲೆ ಸೆಕೆಂಡ್ ಲ್ಯಾಕ್ಟೇಷನ್ ಕೇಳಿದ್ರೆ 2.5 ಲಕ್ಷ ಕೇಳ್ತಾರೆ. ಇದ್ದು ಸೆಕೆಂಡ್ ಲ್ಯಾಕ್ಟೇಷನ್ ಬಂದಾಗ. ಈಗ ಏನಾಗ್ಬೋದು ಆದ್ರೆ ಅಂಕಲ್? ಈಗ ಆದ್ರೆ 150-140 ಆಗ್ತದ ಅಂಕಲ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೇವೆ. 30+ ಮಿಲ್ಕಿಂಗ್ ಅಂಕಲ್ ಪಕ್ಕ. ಇದು ಇದರಲ್ಲಿ ಆಯ್ಕೆ ಮಾಡಿದ್ರೆ ಎಲ್ಲ ನೀವಲ್ಲಿ ಫಾರಂ ಅಲ್ಲಿ ಎಲ್ಲ ಆಯ್ಕೆ ಮಾಡಿದ್ರು? ಇದು ಅದೇ ಫಾರಂ ಅಲ್ಲೇ ಅಂಕಲ್. 8,000 ಇರೋ ಹೊಸ ಫಾರಂ ಅಲ್ಲೇ ಇದು ಮಾಡಿದ್ರು. MLA ಫಾರಂ ಅಲ್ಲೇ ಇದು ಮಾಡಿರೋದು ಅಂಕಲ್. ಹಲ್ಲು ಮಾಡದಿರ್ತಕ್ಕಂಥದ್ದು ಪಡ್ಡೆ ಮಣಕ ಇದೆ ಬಂಧುಗಳೇ. ಅವರು ಏನೋ ಆರ್ಡರ್ ಬಿಡ್ಬೇಕು,
ಇದು ಇಳಿಲಿಕ್ಕೆ ಟೈಮ್ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ. ಅರ್ಮಾಡದಲ್ಲಿದೆ, 8th ಜನರೇಷನ್ಗೆ ಹೆಚ್ಚಿದೆ. ಇನ್ನು ಉಳಿದಂತೆ ನೆಕ್ಸ್ಟ್ ಹಸು ಇದು ನೋಡೋಣ ನೆಕ್ಸ್ಟ್. ಹಾಗೆ ರಮೇಶ್ ಇದು ಅಡಲು ಬಿಟ್ಟಿದೆ ಅಂಕಲ್. ನನಗೆ ಅನ್ಸದ್ ಮಟ್ಟಿಗೆ 2-3 ಡೇಸ್. 2-3 ಡ್ರೆಸ್ ಅಲ್ಲಿ ಕರ ಹಾಕೋತ ಇನ್ನು ಪಡ್ಡೆ ಅಂಕಲ್ ಇದು. ಇದು ಪಡ್ಡೆನಾ? ಹಾ ಪಡ್ಡೆ ಅಂಕಲ್. ಇದು ಅಂಕಲ್ ಹಲ್ಲು ಎಷ್ಟು ಮಾಡೈತಿ ಅಂಕಲ್? ಇದು 4 teeth ಅಲ್ಲಿ ಐತೆ. ಏನು 4 teeth ಅಲ್ಲಿ ಐತೆ. ಯಾವ್ದು ಬರುತ್ತೆ ಇದು ಅಂಕಲ್? ಇದು ಡೆನ್ಮಾರ್ಕ್ ಅಲ್ಲಿ ಬರುತ್ತೆ ಹೊಸ. ಡೆನ್ಮಾರ್ಕ್ ಅಲ್ಲ? ಹಾ ಅಂಕಲ್. ಡೆನ್ಮಾರ್ಕ್ದು ಹೆಂಗೆ ಪ್ರೂಫ್ ಹೆಂಗೆ ನೋಟ್ ಮಾಡ್ತೀವಿ? ಅಂಕಲ್ ಇದೆಲ್ಲ ರೆಕಾರ್ಡ್ ಇರುತ್ತೆ ಅಂಕಲ್. ರೆಕಾರ್ಡ್ ಇರುತ್ತೆ ಆಧಾರದ ಮೇಲೆ. ಹೆಂಗೆ ಬಿಟ್ಟಿದೆ? ಹಾ ಅಂಕಲ್. ಹಾಕ್ಲಿ ಸಗಣಿ ಹಾಕ್ಲಿ. ನಮಗೂ ರಡರ್ ನೋಡೋದು ಟೈಮ್ ಸಿಗುತ್ತೆ ಸಗಣಿ ಹಾಕಿದಾಗ. ಓಕೆ, ಒಂದು ಡೆನ್ಮಾರ್ಕ್ ಅಂತ ಹೇಳ್ತಿದ್ದಾರೆ ಸಾಹೇಬ್ರು. ಅಂದಾಗೆ ಅವರು ಸೆಮೆನ್ ರೆಕಾರ್ಡ್ ಡೆನ್ಮಾರ್ಕ್ 40-120 ಅಲ್ಲಿ ಬರುತ್ತೆ ಅಂಕಲ್ ಇದು. ಹೈಟ್ ಲೆಂತ್ ಇನ್ನು ಪಡ್ಡೆ ಅಂಕಲ್. 30+ ಮಿಲ್ಕಿಂಗ್ ಅಂಕಲ್ ಇದು. 30+. ಇದು 145 ರೇಂಜ್ ಅಲ್ಲಿ ಹೇಳ್ತೇವೆ. ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ತೇವೆ ಅಂಕಲ್. ಅಡ್ಡರ್ ನೋಡ್ರಿ ಅಂಕಲ್, ಲೆಗ್ ಸ್ಕೋರ್. ಸೂಪರ್. ಲೆಗ್ ಸ್ಕೋರ್ ಚೆನ್ನಾಗಿದೆ. ಫಸ್ಟ್ ಅಬ್ಸರ್ವ್ ಮಾಡಿದ್ದು ಮೊದಲನೇ ಹಸುದು ಲೆಗ್ ಸ್ಕೋರ್. ಈ ಸೆಕೆಂಡ್ ಲೆಗ್ ಸ್ಕೋರ್ ಹಂಗೆ ಇದೆ. ನೆಕ್ಸ್ಟ್ ಲ್ಯಾಕ್ಟೇಷನ್ ಅಷ್ಟೊತ್ತಿಗೆ ಫುಲ್ ಹೊಡೆಯುತ್ತೆ ಅಂಕಲ್. ಅದು ಈ ಲೆವೆಲ್ಗಿದೆ. ತುಂಬಾ ಚೆನ್ನಾಗಿದೆ. ಅವ್ರು ಮೈ ತೊಳೆಯಲ್ಲ ಪಂಜಾಬ್ ಅಲ್ಲಿ ಹುಡ್ತಾಗಿದ್ದ ಮೈ ತೊಳೆಯಲ್ಲ ಅಂಕಲ್. ಅವರು ಮೈ ತೊಳೆಯಲ್ಲ, ಹಸ ಕಟ್ಟಲ್ಲ. ತೊಳೆದ್ರೆ ಇದ್ರ ಮೇಲೆ ಒಂದು ಆಯಿಲ್ ಇರುತ್ತೆ ಅಂಕಲ್, ಶೈನಿಂಗ್. ಆ ಶೈನಿಂಗ್ ಆಯಿಲ್ ಎಲ್ಲ ಹೋಗ್ತತ್ ಅವಾಗ ತೊಳೆದ್ರೆ. ಅಂದ್ರೆ ಅದಕ್ಕೆ ಯಾವಾಗ ಕಾಯಿಲೆ ಬೀಳೋದು ಜಾಸ್ತಿ ಕಾಯಿಲೆ ಬೀಳೋದು. ಮೊದಲೇ ಡೆನ್ಮಾರ್ಕ್ ಅಲ್ಲಿ ಇರ್ತಕ್ಕಂಥ ಸ್ವಲ್ಪ ಒಬ್ನ ಇಡಕ್ ಆಗ್ತೈತೆ ಅಂಕಲ್. ಇದ್ನ ವೀಕ್ ಸ್ವಲ್ಪ ಜರ್ನಿ ಆಗೈತಲ್ಲ, ಇನ್ನೊಂದ್ ವೀಕ್ ಬಿಟ್ರೆ ಒಂದ್ 2-3 ಬೇಕು ಇವನ್ನೆಲ್ಲ ಇಡಕ್ಕೆ, ಮೇಂಟೈನ್ ಮಾಡಕ್ಕೆ. ಮೇಂಟೈನ್ ಕಮ್ಮಿ ಅಂಕಲ್, ಬರೇ ಫೀಡ್ ಮೇಂಟೈನ್ ಇದ್ರೆ ಸಾಕೆ, ಓಕೆ ಏನು ಬೇಡ. ಆಲ್ಮೋಸ್ಟ್ ಪೆಡಾಕಲ್ ಇಟ್ಕೊಳ್ರಿ ಅಂತೀನಿ ಹಸುಗಳನ್ನ, ಕಟ್ಬೇಡ್ರಿ ಜಾಸ್ತಿ. ಹೌದು ಅಂಕಲ್, ಯಾಕಂದ್ರೆ ನಾವು ನಮ್ಮ ಮಕ್ಕಳಿಗೆ ಹೆಂಗ್ ಕಟ್ಕೊಂಡಿರಲ್ಲ ಹಂಗೆ ಇವನು ಮನುಷ್ಯರ ತರನೇ ನೋಡ್ಬೇಕು ಅಂಕಲ್ ಯಾವಾಗ್ಲೂ. ವೆರಿ ನೈಸ್. ABS ಹಸುಗಳು, ಡೆನ್ಮಾರ್ಕ್ ಹಸುಗಳು ನಿಮ್ಗಾಗಿ ಬೇಕಾದ್ರೆ ದಾವಣಗೆರೆ ಬೈಪಾಸ್ ಏನಿದೆ, ಹಳೆ ಬಾತಿ ಗುಡ್ಡದ ಕ್ಯಾಂಪ್ ಅಂತಾನು ಕರೀತಾರೆ, ಅಲ್ಲೊಂದು ದರ್ಗಾ ಬರುತ್ತೆ. ಆ ದರ್ಗಾದಿಂದ ಡೌನಿಗೆ ಅವ್ರ ಲೊಕೇಶನ್ ಹಾಕ್ತಾರೆ, ಕರೆಕ್ಟ್ ಅವರ ಫಾರ್ಮಿಗೆ ತಂದು ಬಿಟ್ಬಿಡುತ್ತೆ ಅದು. ಇನ್ನು ಉಳಿದಂತೆ ಅವ್ರಿಗೆ ಫೋನ್ ಮಾಡಿ, ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅವರೆಲ್ಲ ನಿಮ್ಗೆ ಗೈಡ್ ಮಾಡ್ತಾರೆ ಹೇಗೆ ಏನು ಅಂತೇಳಿ. ಹಾಗಾಗಿ ನಿಮ್ಮ ಮತ್ತೆ ಅವರ ಮಧ್ಯೆ ತುಂಬಾನೇ ಜವಾಬ್ದಾರಿಯುತ ಕೆಲಸಗಳು ನಡೀತಾ ಇರುತ್ತೆ. ಇಲ್ಲಿ ಹಸುಗಳು ಸಿಗುವ ಮಾಹಿತಿಯನ್ನ ನಾನು ಕೊಡ್ತಾ ಇರ್ತೀನಿ, ಪದೇ ನೆನಪು ಮಾಡ್ತಾ ಇರ್ತೀನಿ. ಇದು ನನ್ನ ಜವಾಬ್ದಾರಿ ಆದ್ರೂ, ಆದ್ರೆ ನಿಮ್ಮ ವ್ಯವಹಾರ ಮಾತ್ರ ನಿಮ್ಮ ಅವತ್ತು ಅವರೊಂದಿಗೆ ಇರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಯಾವ್ದಿದೆ ಪಾಸು ಅಂಕಲ್? ಒಂದು ಸಾಯಿವಾಲ್ ಮಿಕ್ಸ್ ಐತೆ ಅಂಕಲ್, ನೋಡುವ. ಲೋ ಪ್ರೈಸ್ ಅಲ್ಲಿ ಐತೆ ಅದು. ಅದು ಪಂಜಾಬಿಂದ ಬಂದ? ಪಂಜಾಬಿಂದ ಬಂದಿರೋದು ಅಂಕಲ್, ಎಲ್ಲ ಪಂಜಾಬ್ ಇಂಪೋರ್ಟ್ ಐತೆ. ಓಕೆ. ಸಾಯಿವಾಲ್ HF ಕ್ರಾಸ್ ಐತೆ. ಪಡ್ಡೆ ಇನ್ನು 60 ಬಿದ್ದಿಲ್ಲ ಅಂಕಲ್. ಇನ್ನು ಸೆಕೆಂಡ್ ಲ್ಯಾಕ್ಟೇಷನ್. ಪಡ್ಡೆ ಒಳಗೆ ಒನ್ ಟೈಮ್ಗೆ 12 ಲೀಟರ್ ಕೊಟ್ಟಿದೆ ಅಂಕಲ್ ಹಾಲ್ನ. 12 ಲೀಟರ್ ಕೊಟ್ಟಿದೆ. ಈಗ 25+ ಅಂಕಲ್. 25 ಫಸ್ಟ್ನೇ ಸುಲಾಗೆ 25 ಕೊಟ್ಟಿದೆ. ನಾವು ಅಷ್ಟೇ ಹೇಳ್ಕೊಡ್ತೀವಿ ಅಂಕಲ್. ಇನ್ನು ಬಾಳ ಹಿಂಡಿದ್ರೆ ಅವ್ರಿಗೆ ಖುಷಿ ಆಗ್ಲಿ, ಅವ್ರ ರೈತರ ಮನೆಗೆ ಹೋಗಿ. ಒಳ್ಳೇದು. ಏನ್ ಆಗ್ಬೋದು ಪ್ರೈಸ್ ಆದ್ರೆ ಅಂಕಲ್? ಇದು 120 ಹಂಗ ಹೇಳ್ತೀವಿ. ಈ ಹಸನ ಹೊರಗಡೆ ತಗೋಕ್ ಹೋದ್ರೆ 150-160 ಹೇಳ್ತಾರೆ. 10 ಲೀಟರ್ ಮೇಲೆ ಹಿಂಡುತ್ತೆ. ವಿತ್ 5.5 ಫ್ಯಾಟ್ ಬರುತ್ತೆ ಅಂಕಲ್. 5.5 ಫ್ಯಾಟ್ ಬರುತ್ತೆ. ಮತ್ತೆ ಸಾಯಿವಾಲ್ ಜರ್ಸಿ ಹಾಲು ಬಾಳ ಬೇಕು, ಫ್ಯಾಟು ಬಾಳ ಬೇಕನ್ನೋರಿಗೆ ಹಸ ಅಂಕಲ್ ಇದು. ಆಯ್ಕೆ ಮಾಡ್ಕೋಬಹುದು. ಓಕೆ, ಕಟ್ಟಿದ್ರು ಏನು ಆಗಲ್ಲ ಅಂಕಲ್, ಬಿಸಿಲಲ್ಲ ಆತರ. ಹಾಗೆ ಆದಷ್ಟು ನೆಳ್ಳಲ್ಲಿ ಇರ್ಬೇಕು ಹಸುಗಳು, ಜಾಸ್ತಿ ಬಿಸಿಲಾಗಬಾರ್ದು. ಎಳೆ ಬಿಸಿಲಲ್ಲಿ ಇದ್ರೆ ಇನ್ನೂ ಒಳ್ಳೇದು. ಇಲ್ಲ ಅಂಕಲ್, ಈ ಬಿಸಿಲು ನಮ್ ಕರ್ನಾಟಕದ ಬಿಸಿಲು ಓಕೆ, ಯಾಕಂದ್ರೆ ಪಂಜಾಬ್ ಅಲ್ಲಿ 45-46 ಇರುತ್ತೆ ಟೆಂಪರೇಚರ್. ಇಲ್ಲ ಏನೋ ನಮ್ದ್ರಲ್ಲಿ ಕೂಲ್. ಇನ್ನು ನಮ್ದ್ರಲ್ಲ ಏನೋ ಕೂಲ್ ಅಂಕಲ್. ಇದು ಪೆಡಾಕ್ ಮಾಡಿಬಿಟ್ಟಿದೀರಿ ಆಲ್ರೆಡಿ? ಅಂಕಲ್, ಇನ್ನೂ ಸ್ವಲ್ಪ ರೆಡಿ ಮಾಡ್ಸೋದೈತೆ. ಮಾಡಿ